ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಈ ಶುಭ ಭಾನುವಾರದಂದು ಡಿಸೆಂಬರ್ ತಿಂಗಳಿನ 1ನೇ ತಾರೀಕಂದು ನಿಮ್ಮೊಂದಿಗೆ ಯೂಟ್ಯೂಬ್ ಇಂದ ದೇವರ ವಾಕ್ಯವನ್ನು ಸಾರೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಡಿಸೆಂಬರ್ ಎಂಬುದಾಗಿ ಹೇಳುವಾಗ ಕ್ರಿಸ್ಮಸ್ ಹಬ್ಬದ ಪ್ರಾರಂಭ. ಡಿಸೆಂಬರ್ 1ನೇ ತಾರೀಕಿನಿಂದಲೇ ಅನೇಕ ಸಭೆಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆಗಳನ್ನು ಪ್ರಾರಂಭಿಸುತ್ತಾರೆ. ಎಲ್ಲೆಲ್ಲ ಕ್ರಿಸ್ಮಸ್ ಸ್ಟಾರುಗಳನ್ನು, ಕ್ರಿಸ್ಮಸ್ ಟ್ರೀಗಳನ್ನು ಅಲಂಕರಿಸಿ ಯೇಸು ಕ್ರಿಸ್ತನ ಹುಟ್ಟಿದ ಆ ದಿನವನ್ನು, ಆ ತಿಂಗಳನ್ನು ಆಚರಿಸೋದಕ್ಕೆ ಬಹಳ ಸಂತೋಷದಿಂದಲೂ ಆನಂದದಿಂದಲೂ ಎಲ್ಲ ಕಾರ್ಯಗಳನ್ನು ಪ್ರಾರಂಭಿಸುವಂತಹ ತಿಂಗಳು. ಆದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಯೇಸು ಕ್ರಿಸ್ತನನ್ನು ತನ್ನ ಪಾಪ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಸತ್ತನು ಎಂಬ ಸತ್ಯವನ್ನು ಅರಿತಂತ ಜನರು ಯೇಸು ಕ್ರಿಸ್ತನ ಹುಟ್ಟಿದಬ್ಬವನ್ನು ಆಚರಿಸುವವರಾಗಿರ್ತಾರೆ. ಆದರೆ ಅದಕ್ಕೆ ತುಂಬಾ ಪ್ರಾಧಾನ್ಯವನ್ನು ಕೊಡದೆ ಆತನ ಹುಟ್ಟಿದ ಹಬ್ಬವನ್ನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರೋದಕ್ಕೆ ಉಪಯೋಗಿಸುವವರಾಗಿರ್ತಾರೆ. ನಮ್ಮ ಜೀವಿತದಲ್ಲೂ ಇವತ್ತು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದವರಾಗಿ, ಯೇಸು ಕ್ರಿಸ್ತ ನನಗಾಗಿ ಹುಟ್ಟಿದ, ನನಗಾಗಿ ಸತ್ತನು, ನನಗಾಗಿ ಎದ್ದು ತಂದೆಯ ಬಲಭಾಗದಲ್ಲಿ ಕೂತು ಪ್ರಾರ್ಥಿಸುವವನಾಗಿದ್ದಾನೆ ಎಂಬ ಸತ್ಯ ಅವಸ್ಥೆಯನ್ನು ಅರ್ಥವರು ಆತನ ಹುಟ್ಟುಹಬ್ಬವನ್ನು ಆಚರಿಸುತ್ತಲೇ ಆತನನ್ನು ಅನೇಕರಿಗೆ ಸಾರುವವರಾಗಿರುವವರು. ಇವತ್ತು ನಮ್ಮ ಜೀವಿತದಲ್ಲೂ ಈ ಡಿಸೆಂಬರ್ ತಿಂಗಳು ಯೇಸು ಕ್ರಿಸ್ತನನ್ನು ಅನೇಕರಿಗೆ ಸಾರುವಂತಹ ಒಂದು ತಿಂಗಳಾಗಿ ಮಾರ್ಪಡಲಿ. ಈ ಡಿಸೆಂಬರ್ ತಿಂಗಳಿನ 1ನೇ ಭಾನುವಾರದಂದು ನಿಮ್ಮ ಹತ್ರ ಮಾತನಾಡೋದಕ್ಕೆ ದೇವರಿಂದ ನಾನು ಸ್ವೀಕರಿಸಿದಂತ ಒಂದು ವಾಕ್ಯವನ್ನೇ ಇವತ್ತು ನಾನು ನಿಮಗೆ ಓದಕ್ಕೆ ಹೋಗ್ತಾ ಇದ್ದೆ. ಅದರಲ್ಲಿ 7 ವಾಕ್ಯಗಳಿದೆ. ಅದರಲ್ಲಿ ಒಂದು ವಾಕ್ಯವನ್ನು ನಾನು ತುಂಬಾ ಫೋಕಸ್ ಮಾಡಿ ನಿಮ್ಮ ಹತ್ರ ಮಾತನಾಡೋದಕ್ಕೆ ಬಯಸುವನಾಗಿರ್ತೀನಿ. 2 ಅರಸರ ಪುಸ್ತಕ 4ನೇ ಅಧ್ಯಾಯದ 1ರಿಂದ 7ನೇ ವಾಕ್ಯ. 2 Kings chapter 4 verse 1 to 7. ಅದರ 3ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಆಗ ಎಲೀಷನು, ಹೋಗಿ ನಿನ್ನ ನೆರೆಮನೆಯವರಿಂದ ಪಾತ್ರೆಗಳನ್ನು ತೆಗೆದುಕೋ, ಅವು ಬರಿದಾಗಿರಬೇಕು, ಅದರಷ್ಟರ ಪಾತ್ರೆಗಳನ್ನು ತೆಗೆದುಕೊಳ್ಳು ಎಂಬುದಾಗಿ ಹೇಳಿದ. ಈ 7 ವಾಕ್ಯಗಳಲ್ಲಿ ಎಲೀಷನ ಶಿಷ್ಯನ ಹೆಂಡತಿ ಬಂದು ತನ್ನ ಮಕ್ಕಳನ್ನು ಹಿಡಿದುಕೊಂಡು ಹೋಗೋದಕ್ಕೆ ಬಂದಂತ ಸಾಲಗಾರರ ವಿಷಯವನ್ನು ಸಾರೋದು, ಆತನ ಗಂಡನ ಸತ್ಯಾವಸ್ಥೆಯನ್ನು ತಿಳಿಸೋದು, ಅವರ ಕುಟುಂಬದ ಸತ್ಯಾವಸ್ಥೆಯನ್ನು ತಿಳಿಸೋದನ್ನು ನಾವು ನೋಡುವವರಾಗ್ತೀವಿ. ಈ ಸಹೋದರಿಯ ಹೆಸರು ಅಲ್ಲಿ ಹೇಳಲ್ಪಟ್ಟಿಲ್ಲ, ಆದರೆ ಆಕೆಯ ಗಂಡನು ಪ್ರವಾಚಕನಾಗಿದ್ದನು. ಪ್ರವಾಚಕನ ಒಂದು ಗುಂಪಿನಲ್ಲಿ ಆತನು ಒಂದು ವ್ಯಕ್ತಿಯಾಗಿದ್ದನು, ಎಲೀಷನ ಹಿಂಬಾಲಕನು ಆಗಿದ್ದನು. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಆತನು ದೇವರನ್ನು ಭಯಪಡುವಂತ ವ್ಯಕ್ತಿಯಾಗಿದ್ದ, ದೇವರನ್ನು ಸೇವೆ ಮಾಡುವಂತ ಒಂದು ವ್ಯಕ್ತಿಯಾಗಿದ್ದ, ದೇವರನ್ನು ಹಿಂಬಾಲಿಸುವವನು ಆಗಿದ್ದ, ನೀತಿವಂತನಾಗಿದ್ದ, ದೇವರಿಗಾಗಿ ಜೀವಿಸುವವನಾಗಿದ್ದ. ಆತನು ತೀರಿಕೊಂಡಾಗ ಆತನ ಮಕ್ಕಳನ್ನು, ಹೆಂಡತಿಯನ್ನು ನೋಡಿಕೊಳ್ಳೋದಕ್ಕೆ ಯಾರು ಇಲ್ಲದಂತ ಕಾರಣದಲ್ಲಿ ಅವರು ಸಾಲ ಮಾಡಿರ್ತಾರೆ. ಸಾಲ ಮಾಡಿದ ನಿಮಿತ್ತವಾಗಿ ಸಾಲಗಾರರು ಬಂದು 2 ಮಕ್ಕಳನ್ನು ದಾಸರಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬರುವಂತ ಆ ಸನ್ನಿವೇಶದಲ್ಲಿ, ಅವರ ಸತ್ಯಾವಸ್ಥೆ, ಆ ಸನ್ನಿವೇಶದಲ್ಲಿ ಆಕೆ ಪ್ರವಾದಿಯಾದಂತ ಎಲೀಷನ ಹತ್ರ ಬರುವವಳಾಗಿದ್ದ. ಎಲೀಷನು ಯಾರೆಂಬುದಾಗಿ ನಮಗೆ ಗೊತ್ತು. ಎಲಿಯನ ಶಿಷ್ಯನು, ಆತನ ಅಭಿಷೇಕವನ್ನು 2ರಷ್ಟು ಹೊಂದಂತ ಒಂದು ಶಿಷ್ಯನು. ಆತನು ತನ್ನತ್ರ ಬಂದಂತ ಈ ಸಹೋದರಿ ಇದನ್ನು ಹೇಳಿದಾಗ ಆತನು ಕೇಳಿದಂತ ಒಂದು ಮಾತು ನನ್ನನ್ನು ನಡಕದಲ್ಲಿ ಉಂಟು ಮಾಡಿಸಿತು. ನಾನು ನಿನಗೇನು ಮಾಡಬೇಕಾಗಿದೆ, ನಿನ್ನ ಹತ್ರ ಈಗ ಏನಿದೆ ಎಂಬುದಾಗಿ. ನಾನು ನಿನಗೇನು ಮಾಡಬೇಕಾಗಿದೆ ಎಂಬುದಾಗಿ ಅಲ್ಲಿ ಎಲೀಷನು ಕೇಳುವವನಾಗಿರ್ತಾನೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಇವತ್ತು ಈ ಡಿಸೆಂಬರ್ ತಿಂಗಳಲ್ಲೂ 11 ತಿಂಗಳು ನಿಮ್ಮನ್ನು ಜಯೋತ್ಸವದಿಂದ ನಡೆಸಿದಂತಹ ದೇವರು ಈ ತಿಂಗಳಲ್ಲೂ ನನ್ನನ್ನು ನಿಮ್ಮನ್ನು ನೋಡಿ ಕೇಳೋದು, ನಾನು ನಿಮಗೆ ಏನು ಮಾಡಬೇಕಾಗಿದೆ. ವಾಟ್ ಶಾಲ್ ಐ ಡೂ ಫಾರ್ ಯು? ನಾನು ನಿನಗಾಗಿ ಏನನ್ನು ಮಾಡಲಿ ಎಂಬುದಾಗಿ ಯೇಸು ಸ್ವಾಮಿ ದೇವರು ಕೇಳುವವನಾಗಿರ್ತಾನೆ. ನಿನ್ನ ಕೋರಿಕೆಗಳೇನಾಗಿರಬಹುದು, ನಿನ್ನ ಮನವಿಗಳೇನಾಗಿರಬಹುದು, ನಿನ್ನ ಕಣ್ಣೀರು ಯಾವ ಪ್ರಾರ್ಥನೆಗಾಗಿರಬಹುದು, ಯಾವುದೇ ವಿಷಯವಾದಲ್ಲೂ ಇವತ್ತು ಈ ವಾಕ್ಯದ ಮುಂದೆ ನಿನ್ನನ್ನು ಸಮರ್ಪಿಸಿ ನೀನು ಪ್ರಾರ್ಥಿಸೋದಾದರೆ ನಿನ್ನ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಇಳಿದು ಬರುವವನಾಗಿರುವವನು.
ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಎಲೀಷನು ಕೇಳಿದ್ದು ನಿನಗೆ ನಾನು ಏನು ಮಾಡಲಿ ಎಂಬುದಾಗಿ. ಇವತ್ತು ನನ್ನನ್ನು ನಿಮ್ಮನ್ನು ನೋಡಿ ದೇವರು ಕೇಳುವವನಾಗಿರ್ತಾನೆ, ನಿನಗೋಸ್ಕರವಾಗಿ ನಾನು ಏನು ಮಾಡಲಿ. ಅದರ ನಂತರ ಆತನು ಕೇಳೋದು ನಿನ್ನ ಹತ್ರ ಏನಿದೆ, ನಿನಗಾಗಿ ನಾನು ಏನು ಮಾಡಲಿ ಅಂತ ಕೇಳಿದವನು ನಿನ್ನ ಹತ್ರ ಏನಿದೆ ಎಂಬುದನ್ನು ಕೇಳುವವನಾಗಿರ್ತಾನೆ. ಆಕೆಯ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ನೋವು, ಎಷ್ಟು ಪ್ರಯಾಸ, ಎಷ್ಟು ದುಃಖದಲ್ಲಿ ಹೋಗಿರಬಹುದು. ಆದರೆ ಅದನ್ನೆಲ್ಲವನ್ನು ಲೆಕ್ಕಿಸದೆ ಆಕೆ ಹೇಳುತ್ತಾಳೆ, ಸ್ವಾಮಿ ನನ್ನ ಹತ್ರ ಒಂದು ಭರಣಿ ಒಲಿವು ಎಣ್ಣೆ ಇದೆ ಎಂಬುದಾಗಿ. ಒಂದು ಚಿಕ್ಕ ಭರಣಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ಅಲ್ಲಿ ನಮ್ಮ ದೇವರು ಶಕ್ತನು. ನನ್ನ ಪರಿಸ್ಥಿತಿಗಳೆಲ್ಲ ದೇವರನ್ನು ದೇವರಾಗಿ ಮಾರ್ಪಡಿಸೋದು. ನನ್ನ ಪರಿಸ್ಥಿತಿಗಳಿಗಿಂತ ಹೆಚ್ಚಾಗಿ, ನಾನು ಯೋಚಿಸೋದಕ್ಕಿಂತ ಹೆಚ್ಚಾಗಿ ಅದ್ಭುತವಾಗಿ, ಅತಿಶಯವಾಗಿ ಮಹತ್ ಕಾರ್ಯಗಳನ್ನು ಮಾಡುವಂತ ದೇವರೇ ನಮ್ಮ ದೇವರಾಗಿದ್ದಾನೆ. ನನ್ನ ಪರಿಸ್ಥಿತಿ ಏನಾಗಿತ್ತು? ಒಂದು ಚಿಕ್ಕ ಭರಣಿಯಲ್ಲಿರುವಂತ ಎಣ್ಣೆ. ಆದರೆ ಆ ಎಣ್ಣೆಯಿಂದಲೇ, ಸ್ವಲ್ಪ ಕಾರ್ಯದಿಂದಲೇ ನನ್ನನ್ನು, ನಿಮ್ಮನ್ನು, ಆ ಸಹೋದರಿಯನ್ನು, ಕುಟುಂಬವನ್ನು ಆಶೀರ್ವದಿಸಿದಂತ ದೇವರು ಯೆಹೋವನಾಗಿದ್ದಾನೆ. ಆಗ ಏಲಿಯನು ಆ ಒಂದು ಎಣ್ಣೆಯ ಭರಣಿ ಅಲ್ಲಿದೆ ಎಂಬುದನ್ನು ತಿಳಿದಾಗ ದೇವರು ಅವನಲ್ಲಿ ಕ್ರಿಯೆ ಮಾಡಿ ಹೇಳ್ತಾರೆ, ಸ್ತೋತ್ರ, ನೀನು ಹೋಗಿ ನಿನ್ನ ಮನೆಯ ಸುತ್ತಲೂ ಇರುವಂತ ಜನರ ಹತ್ರದಿಂದ ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬಾ. ಖಾಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಬರಿದಾಗಿರುವಂತ ಪಾತ್ರೆಗಳು. ಇವತ್ತು ನನ್ನನ್ನು ಕೇಳುವಂತ ದೇವಜನರೇ, ನೀವು ಯಾರಾದರೂ ಖಾಲಿ ಪಾತ್ರೆಯಾಗಿ, ಬರಿದಾದ ಪಾತ್ರೆಯಾಗಿ, ತುಂಬಿದಂತ ಅವಸ್ಥೆಯಲ್ಲಿ ಇಲ್ಲದೆ, ತುಂಬಿದವರಾಗಿದ್ದರೆ ಆದ್ರೆ ಇವತ್ತು ತುಂಬಲಿಲ್ಲ, ಎಲ್ಲ ಖಾಲಿ ಆಗಿದೆ, ನನ್ನಲ್ಲಿ ಇದ್ದಂಥದ್ದೆಲ್ಲ ನಾಶವಾಗಿದೆ ಎಂಬುದಾಗಿ ನೀವು ಯೋಚಿಸುವವರಾಗಿರ್ತೀರ. ಹಾಗಾದರೆ ಇವತ್ತು ಈ ಸಂದೇಶ ನಿಮಗೆ. ಖಾಲಿಯಾದಂತ ನಿಮ್ಮನ್ನು ತುಂಬೋದಕ್ಕೆ ಆತನು ಬಂದಿದ್ದಾನೆ. ಬರಿದಾದಂತ ನಿನ್ನನ್ನು ಭರ್ತಿ ಮಾಡಿ ನಿನ್ನನ್ನು ಆಶೀರ್ವದಿಸೋದಕ್ಕೆ ಆತನು ನಂಬಿಕಸ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದ ನಾವೇನ್ ತಿಳ್ಕೊಳ್ತೀವಿ? ನನ್ನ ಖಾಲಿಯ ಅವಸ್ಥೆ, ನನ್ನ ಬರಿದಾದ ಅವಸ್ಥೆಯಲ್ಲೂ ನನಗಾಗಿ ಕ್ರಿಯೆ ಮಾಡುವಂತ ಒಂದು ದೇವರು. ಹಲ್ಲೆಲೂಯಾ. ಆ ದೇವರು ನನ್ನ ಬರಿದಾದ ಅವಸ್ಥೆಯನ್ನು ಅರ್ಥ ಮಾಡಿಕೊಂಡು ನನ್ನ ಅವಶ್ಯಗಳೇನು ಎಂಬುದನ್ನು ತಿಳಿದು ನನಗೇನು ಮಾಡಬೇಕೆಂಬ ಅದ್ಭುತಕ್ಕಾಗಿ ಆತನು ಕಾದಿದ್ದ. ಆಗಲೇ ಕೇಳುತ್ತಾರೆ, ನಿನ್ನ ಹತ್ರ ಏನಿದೆ? ಆಕೆ ಸತ್ಯವನ್ನು ಹೇಳುತ್ತಾಳೆ, ನನ್ನ ಹತ್ರ ಒಂದು ಭರಣಿಯಲ್ಲಿ ಎಣ್ಣೆ ಇದೆ ಎಂಬುದಾಗಿ. ಆಕೆ ಸುಳ್ಳು ಹೇಳಿದ್ದಲ್ಲಿ ಆಗಿದ್ದರೆ ಅಲ್ಲಿ ಅದ್ಭುತ ನಡೆಯೋದಿಲ್ಲ ಆಗ್ತಾ ಇತ್ತು. ಆದರೆ ಆಕೆ ಸತ್ಯ ಹೇಳಿದ ನಿಮಿತ್ತವಾಗಿ ಆಕೆ ಅದ್ಭುತಗಳನ್ನು ಅನುಭವಿಸಿದ. ನಿಮ್ಮ ಜೀವಿತದಲ್ಲಿ ಇವತ್ತು ದೇವರು ಏನಾದ್ರೂ ಇದೆಯಾ ಎಂಬುದಾಗಿ ಕೇಳುವಾಗ, ಅದೇ ಸ್ವಾಮಿ, ನನ್ನ ಹತ್ರ ನನ್ನ ಕೆಲಸವಿದೆ, ನನ್ನ ವಿದ್ಯಾಭ್ಯಾಸವಿದೆ, ನನ್ನ ತಾಲಂತುಗಳಿದೆ, ನೀವು ಕೊಟ್ಟದ್ದೆಲ್ಲ ಸ್ವಾಮಿ ನನ್ನ ಹತ್ರ ಇದೆ ಎಂಬುದಾಗಿ ನೀವು ಹೇಳೋದಾದರೆ, ಅದರಿಂದಲೇ ನಿಮ್ಮನ್ನು ಆಶೀರ್ವದಿಸಿ ಅದ್ಭುತವಾಗಿ ಮಾರ್ಪಡಿಸಿ ನಿನ್ನ ಕೈಯಲ್ಲೇ ಅದ್ಭುತಗಳನ್ನು ಮಾಡೋದಕ್ಕೆ ಆತನ ನಂಬಿಕಸ್ತಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಆ ಸಹೋದರಿಯ ಜೀವಿತದಲ್ಲಿ ದೇವರು ಬರಿದಾದಂತ ಅವಸ್ಥೆಯನ್ನು ಮಾರ್ಪಡಿಸಿ ಆಕೆಯನ್ನು ತುಂಬಿ ಆಶೀರ್ವದಿಸಿದ. ಆ ಆಶೀರ್ವಾದಕ್ಕೆ ಒಂದು ಕ್ರಿಯೆಯನ್ನು ಮಾಡಬೇಕಾಗಿತ್ತು. ಅದೇ ಏಲಿಯನು ಹೇಳಿದ್ದು, ಆ ಪಾತ್ರೆಯನ್ನೆಲ್ಲ ತೆಗೆದುಕೊಂಡು ಬರುವಾಗ ನೀನು ನಿನ್ನ ಮಕ್ಕಳು ಒಳಗೆ ಹೋಗಿ, ಮನೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿ, ಅದರ ಅರ್ಥ ಪ್ರಾರ್ಥನೆ. ನೀವು ಬಾಗಿಲನ್ನು ಮುಚ್ಚಿ ಪ್ರಾರ್ಥಿಸಿ. ನೀವು ಬಾಗಿಲನ್ನು ಮುಚ್ಚಿ ಪ್ರಾರ್ಥಿಸಿ. ಈ ಡಿಸೆಂಬರ್ ತಿಂಗಳಲ್ಲಿ ನೀನು ಖಾಲಿಯಾದಂತ ಅವಸ್ಥೆಯಲ್ಲಿರೋದಾದ, ಬರಿದಾದಂತ ಅವಸ್ಥೆಯಲ್ಲಿರೋದಾದರೆ ನಿನ್ನ ಮನೆಯ ಬಾಗಿಲನ್ನು ಮುಚ್ಚಿ ಪ್ರಾರ್ಥಿಸು. ಯಾರ ಹತ್ರ ಸಹಾಯಕ್ಕೆ ಹೋಗದೆ, ಏನು ಮಾಡಲಿ ಎಂಬ ಅವಸ್ಥೆಯನ್ನು ಕೇಳದೆ ದೇವರ ಬಳಿಯಲ್ಲಿ ಕೂತುಕೊಂಡು ಕೇಳು. ಹಾಗೆ ಕೇಳಿದಂತ ಈ ಸಹೋದರಿ, ಅದನ್ನು ಅನುಸರಿಸಿದಂತ ಈ ಸಹೋದರಿ, ಆಕೆಯ ಮನೆಯಲ್ಲಿದ್ದಂತ ಎಲ್ಲಾ ಪಾತ್ರೆಯಲ್ಲೂ ಒಲಿವು ಎಣ್ಣೆ ತುಂಬಿ ಬೇರೆ ಯಾವುದಾದ್ರೂ ಪಾತ್ರೆ ಇದೆಯಾ ಎಂಬುದನ್ನು ಕೇಳುವಂತ ಸನ್ನಿವೇಶಕ್ಕೆ ದೇವರು ಕರ್ಕೊಂಡು. ನನ್ನ ಹತ್ರ ಏನು ಇಲ್ಲ, ಒಂದು ಚಿಕ್ಕ ಭರಣಿ ಎಣ್ಣೆ ಮಾತ್ರ ಇದೆ ಎಂಬುದಾಗಿ ಹೇಳಿದಂತ ಸಹೋದರಿಯ ಬಾಯಲ್ಲೇ
ಸ್ತೋತ್ರ. ಇನ್ನೂ ತುಂಬಿಸೋದಕ್ಕೆ ಯಾವುದಾದ್ರೂ ಪಾತ್ರೆ ಇದೆಯಾ? ನಾನ್ ಸ್ಟಾಪಬಲ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್, ನಿಲ್ಲಿಸೋದಕ್ಕೆ ಆಗದಂತ ಆಶೀರ್ವಾದವನ್ನು ದೇವರ ನಿಮ್ಮ ಜೊತೆಲಿ ಆತನ ಮಾಡೋದಕ್ಕೆ ಶಕ್ತಿ. ಈ ಆಶೀರ್ವಾದವನ್ನು ಹೊಂದ ನಂತರ ಎಣ್ಣೆ ಸುರಿಯೋದು ನಿಂತು ನಿಮ್ಮ ಜೀವಿತದಲ್ಲೂ ಇದನ್ನು ಮಾಡೋದಕ್ಕೆ ದೇವರ ಶಕ್ತಿ. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕಾಗಿ ಕಾದಿದ್ದು, ಅದಕ್ಕೆ ಬೇಕಾದಂತ ಮನಸ್ಥಿತಿಯನ್ನು, ಮನೋಭಾವವನ್ನು ನಾವು ಉಂಟು ಮಾಡಿಕೊಂಡು ದೇವರಿಗಾಗಿ ಜೀವಿಸೋಣ ಪ್ರಿಯರೇ. ನಿನ್ನ ಬರಿದಾದ ಅವಸ್ಥೆಯನ್ನು ತುಂಬಿಸುವಂತ ದೇವರು ನಮ್ಮ ದೇವರು. ನಿನ್ನ ಅವಸ್ಥೆಗಳಿಗೆ ಮಾರ್ಪಾಡು ಕೊಡುವಂತ ಒಂದು ದೇವರು. ಇವತ್ತು ನಿನಗಿರುವಂತ ಬರಿದಾದ ಅವಸ್ಥೆಗಳನ್ನು, ನಿನಗಿರುವಂತ ಸ್ವಲ್ಪವನ್ನು ದೇವರಿಗೆ ಕೊಡು. ನೀನು ಕೊಡೋದಾದಲ್ಲಿ ನಿನ್ನನ್ನು ಆಶೀರ್ವದಿಸೋದಕ್ಕಾತನ ಶಕ್ತ. ದೇವರು ಧಾರಾಳವಾಗಿ ನಿಮ್ಮನ್ನು ಆಶೀರ್ವದಿಸು. ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ನಮ್ಮ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಅಪ್ಪ, ನಮ್ಮ ಬರಿದಾದ ಅವಸ್ಥೆಗಳನ್ನು ಮಾರ್ಪಡಿಸುವುದು, ತುಂಬಿ ತುಳುಕುವಂತ ಆಶೀರ್ವಾದವನ್ನು ಕೊಡುವಂಥದ್ದು, ಹಾಗೆ ನಮ್ಮ ಜೀವಿತದಲ್ಲಿ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಹಂಗೆ ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ನಾನು ವೀಕ್ಷಿಸುವಂತಹ ಪ್ರತಿಯೊಂದು ವಿಶ್ವಾಸಿ ಜೀವಿತವನ್ನು ದೇವ ಜನರನ್ನು ನಿನ್ನ ಕರದಲ್ಲಿ ಕೊಡು. ಒಬ್ಬೊಬ್ಬರನ್ನು ನೀವೇ ಆಶೀರ್ವದಿಸಿ ಎಂಬುದಾಗಿ ಕೇಳ್ಕೊಳ್ತೀವಿ. ಅವರ ಪ್ರಾರ್ಥನೆಯನ್ನು, ಅವರ ವಿಜ್ಞಾಪನೆಯನ್ನು ದೇವರು ಕೇಳಿ, ಅವರ ಗೋಳಾಟಗಳನ್ನು ಕೇಳಿ ಅವರಿಗೆ ಬಿಡುಗಡೆಯನ್ನು ಮಾಡಿ ಎಂಬುದಾಗಿ ಸ್ವಾಮಿ ಒಬ್ಬೊಬ್ಬರನ್ನು ಆಶೀರ್ವದಿಸಿ. ಈ ಯೂಟ್ಯೂಬ್ ಚಾನಲ್ ಆಶೀರ್ವದಿಸಿ, ನೀವೇ ಬೆಳೆಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೀನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.